ಮಾಧವ ಮತ್ತು ಪ್ರಿಯಾ ಇಬ್ಬರು ಕಾಲಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಮಾಧವ ಕೇಳ್ತಾನೆ, ಎಂತಕ್ಕೆ ಮಲಗಿಲ್ವಾ ಅಂತ. ಆಗ ಪ್ರಿಯಾ, ಅಯ್ಯೋ ನಂಗೆ ನಿದ್ದೆ ಬರ್ತಿಲ್ಲ ಅಂದಾಗ ಮಾಧವ, ಯಾಕೆ ನಿದ್ದೆ ಬರ್ತಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಪ್ರಿಯಾ, ಪ್ರೀತಿಲಿ ಹಾಗೇನೆ ಅಂದಾಗ ಮಾಧವ, ನಂಗೆ ಇವೆಲ್ಲ ಗೊತ್ತಿಲ್ಲ ಅಂತಾನೆ. ಮಾಧವ, ನನಗೆ ಚಂದ್ರನ್ ನೋಡಿದ್ರೆ ಯಾವುದೋ ಒಂದು ಮುದ್ದಾಗಿರೋ ಹುಡುಗಿ ನೆನಪಾಗ್ತಿದೆ ಅಂತ ಹೇಳ್ತಾಳೆ. ಆಗ ಪ್ರಿಯಾ, ಯಾರದು ಅಂತಂದಾಗ, ಒಂದು ಗುಂಡಾಗಿರೋ ಹುಡುಗಿ ಅಂದಾಗ ಪ್ರಿಯಾ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಂದಾಗ, ನಿಮ್ಮ ಬಗ್ಗೆನೇ ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯಾ ಫುಲ್ ಖುಷಿಯಾಗಿ ಹೋಗ್ತಾಳೆ. ಆಮೇಲೆ ಮಾಧವ, ಅಯ್ಯೋ ಫೋನ್ ಮಾಡಿದ ವಿಚಾರನೇ ಮರ್ತೋದೆ, ನಮ್ಮಪ್ಪ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಒಪ್ಕೊಂಡ್ರು ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ ಫುಲ್ ಖುಷಿಯಾಗಿ ಹೋಗ್ತಾಳೆ. ಆಮೇಲೆ ಮಾಧವ, ನಾಳೆ ಮದುವೆ ಡ್ರೆಸ್ಗೆ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು ಅಂತ ಹೇಳ್ತಾನೆ. ಪ್ರಿಯಾ, ಹೌದಾ, ಸರಿ ಆಯಿತು, ರೆಡಿ ಆಗ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಬೆಳಗ್ಗೆ ನಂದ ಪರಮೇಶ್ವರಿಗೆ ಕಾಲ್ ಮಾಡಿ ಬಟ್ಟೆ ಶಾಪಿಂಗ್ ಹೋಗಬೇಕು, ಎಲ್ಲರೂ ರೆಡಿಯಾಗಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಪರಮೇಶ್ವರ್ ಅವರು, ನಂದ ಅವರೇ, ನಿಮ್ಮ ಮನೆಯಲ್ಲಿ ನೀವು ಮೆಜಾರಿಟಿಲಿದ್ದೀರ ಹೆಣ್ಮಕ್ಳಿಗಿಂತ, ಆದರೆ ನಮ್ಮ ಮನೇಲಿ ಹೆಣ್ಮಕ್ಳೇ ಮೆಜಾರಿಟಿ, ಏನೂ ಮಾಡೋಕ್ಕಾಗಲ್ಲ ಅಂತಂದಾಗ ನಂದ, ಸರಿ ಆಯಿತು, ಬೇಗ ರೆಡಿ ಆಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಪರಮೇಶ್ವರ್ ಆಯಿತು ಅಂತ ಒಪ್ಕೋತಾನೆ. ಇತ್ತ ನಂದ ಫ್ಯಾಮಿಲಿ ಎಲ್ಲ ಅವಾಂತರಾಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾರೆ. ನಂದ ಸೇಲ್ಸ್ ಪರ್ಸನ್ ಹತ್ರ ನಮ್ಮ ಹುಡುಗಂಗೆ ಮದುವೆ ಫಿಕ್ಸ್ ಆಗಿದೆ, ಬಟ್ಟೆ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸೇಲ್ಸ್ ಪರ್ಸನ್ ಆಯಿತು ಅಂತ ಒಪ್ಕೋತಾರೆ. ಆಮೇಲೆ ಗಿರಿಜಾ ಬಂದು, ಅಲ್ಲ ಪರಮೇಶ್ವರ್ ಫ್ಯಾಮಿಲಿಯವ್ರು ಲೇಟಾಗಿ ಬರ್ತಾರಲ್ವ, ನಾವು ಯಾಕೆ ಶಾಪಿಂಗ್ ಮಾಡಬಾರ್ದು ಹುಡುಗಿಗೆ ಮತ್ತು ಪುನಃ ನಮಗೆ ಅಂದಿದ್ದಕ್ಕೆ ಮೀನಾ ಓಡಿ ಬಂದು, ಅತ್ತೆ ಹುಡುಗಿ ಸೀರೆನಾ ನಾವೆಲ್ಲ ಸೆಲೆಕ್ಟ್ ಮಾಡೋದು, ಮಾಧವ್ ಅವರು ಅಂದಾಗ ಗಿರಿಜಾ ಬಂದು, ಅಯ್ಯೋ ನನ್ನ ಮಗ ಅಂಬೆಗಲ್ಲಿಡೋ ಪಾಪು ಅಂದಾಗ ಮೀನಾ, ಅಲ್ಲಿ ನೋಡಿ ಅತ್ತೆ, ನಿಮ್ಮ ಮಗ ಆಗಲೇ ಶಾಪಿಂಗ್ ಮಾಡ್ತಿದ್ದಾರೆ ಅಂತಾರೆ. ಅದಕ್ಕೆ ಗಿರಿಜಾ, ಅಯ್ಯೋ ಪರವಾಗಿಲ್ಲ ಬಿಡು, ಮದುವೆ ಆಗೋ ಹುಡುಗ ಅಲ್ವಾ ಅಂತ ಹೇಳ್ತಾರೆ. ಆಮೇಲೆ ನಂದ ನಕ್ಕೊಂಡು, ಗಿರಿಜಾ ಅವ್ನಿಗೇನು ಗೊತ್ತಾಗುತ್ತೆ, ಹೋಗಿ ನೋಡೋಗು ಅಂತ ಹೇಳ್ತಾರೆ. ಆಮೇಲೆ ಗಿರಿಜಾ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡೋಕ್ಕೆ ಹೋಗ್ತಾಳೆ. ಆಮೇಲೆ ನಂದನ್ ಕರೆದು ಎಷ್ಟು ಅಮೌಂಟಿಗೆ ತೊಗೋಬೇಕು ಅಂತ ಕೇಳ್ತಾಳೆ. ಆಮೇಲೆ ಗಿರಿಜಾ, ರೀ ಅವಳ ಸೀರೆನೇ ಅಷ್ಟೊಂದು ಕಾಸ್ಟ್ಲಿ ಅಂದರೆ ನಮಗೆ ಯಾರಿಗೂ ಬಟ್ಟೆ ಬೇಡ, ಮನೇಲಿರೋ ಬಟ್ಟೆನೇ ಹಾಕೋತೀವಿ ಅಂತ ಹೇಳ್ತಾಳೆ. ಅದಕ್ಕೆ ನಂದ, ಏನೂ ಇಲ್ಲ, ಪರವಾಗಿಲ್ಲ, ತೊಗೊಳ್ಳಿ ಎಲ್ಲರೂ ಅಂತ ಹೇಳ್ತಾನೆ. ಆಮೇಲೆ ನಂದ, ತಲಾ 10,000 ಕೊಡ್ತೀನಿ, ಎಲ್ಲರೂ ಸೀರೆ ತೊಗೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಎಲ್ಲರೂ ಖುಷಿಯಾಗಿ ಸೀರೆ ನೋಡ್ತಿರ್ತಾರೆ. ಇಲ್ಲಿ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಫುಲ್ ಸೀರೆ ಶಾಪಿಂಗಲ್ಲಿ ಬ್ಯುಸಿ ಆಗ್ತಾರೆ. ಆಮೇಲೆ ನಂದ, ನೀನು ಪ್ರೇನ್ ಸೀರೆ ನಿಮ್ಮ ಸೀರೆ ಎಲ್ಲ ನೋಡ್ತಾ ಇರಿ, ನಾನು ಮಕ್ಳುಗಳ ಬಟ್ಟೆ ಸೆಲೆಕ್ಟ್ ಮಾಡ್ತೀನಿ ಅಂತ ಹೋಗ್ತಾನೆ. ಮಾಧವ ಮತ್ತು ವಲ್ಲಭ ಇಬ್ಬರು ಬಟ್ಟೆ ಸೆಲೆಕ್ಟ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ನಂದ ಬಂದು, ಇದ್ಯಾ ಥರ ಬಟ್ಟೆ ಸೆಲೆಕ್ಟ್ ಮಾಡ್ತಿದ್ಯೋ ಮಾಧವ ಅಂದ್ಬಿಟ್ಟು ಶರ್ಟು ಪಂಚೆ ತೊಗೊಂಬಂದು ಕೊಡ್ತಾನೆ. ವಲ್ಲಭ, ಇದೇನು ಚೆನ್ನಾಗಿದೆ ಮಾಧವಣ್ಣ, ಯಾಕೆ ಎಲ್ಲದಕ್ಕೂ ಒಪ್ಕೋತೀಯಾ ಅಂತ ಹೇಳ್ತಾನೆ. ಆಮೇಲೆ ನಿನ್ನ ಬಟ್ಟೆ ಹೆಂಗಾರ ಸೆಲೆಕ್ಟ್ ಮಾಡು, ನನ್ನ ಬಟ್ಟೆ ನಾನೇ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ಅವ್ನು ಕೋಟ್ ಎತ್ಕೋತಾರೆ. ಅಷ್ಟರಲ್ಲಿ ನಂದ ಬಂದು 3 ಯೆಲ್ಲೋ ಕಲರ್ ಬಟ್ಟೆಗಳನ್ನ ತೊಗೊಂಬಂದು ಕೊಡ್ತಾರೆ. ಆಮೇಲೆ ವಲ್ಲಭ, ಅಯ್ಯೋ ಇದು ಚೆನ್ನಾಗಿಲ್ಲ ಅಂದಿದ್ದಕ್ಕೆ ನಂದ, ಏನೂ ಇಲ್ಲ, ನಾನು ಕೊಡೋ ಬಟ್ಟೆನೇ ಹಾಕೋಬೇಕು ಅಂತ ಹೋಗ್ತಾನೆ. ವಲ್ಲಭ ಆಮೇಲೆ ಹ್ಞೂ ಅಂತ ಒಪ್ಕೊಂಡು, ಅಣ್ಣ ನೀನು ಅಪ್ಪನ ಒತ್ತಾಯಕ್ಕೆ ಪ್ರಿಯನ ಒಪ್ಕೊಂಡ, ಇಲ್ಲ ನಿಜವಾಗ್ಲೂ ಪ್ರೀತಿ ಮಾಡ್ದ ಅಂದಿದ್ದಕ್ಕೆ ಮಾಧವ, ಇಲ್ಲ ನಿಜವಾಗ್ಲೂ ನಂಗೆ ಇಷ್ಟ ಆಯಿತು ಅಂತ ಹೇಳ್ತಾನೆ. ಆಮೇಲೆ ಹೌದಾ ಸರಿ ಅಂದ್ಬಿಟ್ಟು ಸುಮ್ಮನೆ ಆಗ್ತಾನೆ. ಇಲ್ಲಿ ಗಿರಿಜಾ ಮತ್ತು ಗರ್ಲ್ಸ್ ಗ್ಯಾಂಗೆಲ್ಲ ಸೀರೆ ಶಾಪಿಂಗ್ ಮಾಡ್ತಿರ್ತಾರೆ. ಆಮೇಲೆ ಗಿರಿಜಾ ಬಂದು ಹುಡುಗಿ ಸೀರೆ 4-5 ಸೆಲೆಕ್ಟ್ ಮಾಡಿದ್ಮೇಲೆ ನನ್ನ ಯಜಮಾನ್ರು ಬಂದು ನೋಡಲಿ ಅಂತ ಸೈಡಲ್ಲಿ ಇಡ್ತಾಳೆ. ಆಮೇಲೆ ಇವ್ರಿಗೆಲ್ಲ ಬಟ್ಟೆ ತೊಗೊಳ್ಳಿ ಅಂತ ಹೇಳಿದಾಗ ಗಿರಿಜಾ ತಮಾಷೆಗೆ, ಇವ್ರಿಗೆಲ್ಲ 10,000 ರೂಪಾಯಿ ಒಳಗಡೆ ತೋರಿಸಿ, ನನಗೆ ಮಾತ್ರ 10,000 ರೂಪಾಯಿದ ಮೇಲೆ 100 ರೂಪಾಯಿ ಜಾಸ್ತಿ ತೋರಿಸಿ, ಯಾಕಂದರೆ ಇವ್ರುಗಳಿಗೆಲ್ಲ ಅತ್ತೆ ಅಲ್ವಾ ನಾನು ಅಂತ ರೇಗಿಸ್ತಿರ್ತಾಳೆ. ಅಮೂಲ್ಯ ಬೇಜಾರು ಮಾಡ್ಕೋತಾ ಇರ್ತಾಳೆ. ಅದಕ್ಕೆ ಮೀನಾ, ಏನಕ್ಕೆ ಬೇಜಾರು ಮಾಡ್ಕೋತಿದ್ಯಾ ಅಮೂಲ್ಯ ಅಂದಾಗ ಅಮೂಲ್ಯ, ನಂಗೆ ಯಾವ ಸೀರೆ ತೊಗೋಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಗಿರಿಜಾ ಯಾವುದೋ ಒಂದು ಸೀರೆ ಸೆಲೆಕ್ಟ್ ಮಾಡ್ತಾರೆ. ಇದನ್ನು ಚೆನ್ನಾಗಿದೆ ಅಲ್ವಾ ಅಂತ ಕೇಳ್ತಾಳೆ. ಆಮೇಲೆ ಸೇಲ್ಸ್ ಪರ್ಸನ್ಗಳು ಹೇಳ್ತಾಳೆ, ಮೇಡಮ್ ಇದು 10,100 ರೂಪಾಯಿ ಅಂತ. ಗಿರಿಜಾ, ನಂಗೆ ಗೊತ್ತು ಅಂತಾಳೆ. ಆದರೆ ಡಿಸ್ಕೌಂಟ್ ಹೋಗಿ 7,000 ರೂಪಾಯಿದು 300 ರೂಪಾಯಿ ಆಯಿತು ಅಂತ. ಆಮೇಲೆ ಗಿರಿಜಾ, ಇಲ್ಲ ಬೇಡ ನಂಗೆ ಇದೆಲ್ಲ ಬೇಡ, 10,100 ರೂಪಾಯಿನೇ ಬೇಕು ಅಂತ ಹೇಳ್ತಾಳೆ. ಆಮೇಲೆ ಎಲ್ಲ ನಗ್ತಿರ್ತಾರೆ. ಆಮೇಲೆ ಮೀನಾ ಮತ್ತು ಅಮೂಲ್ಯಂಗೆ ಯಾವ ಸೀರೆನೂ ಇಷ್ಟ ಆಗೋದಿಲ್ಲ. ಅದಕ್ಕೆ ಗಿರಿಜಾ ಬಂದು, ಇಲ್ಲೊಂದು ಇಷ್ಟೊಂದು ಸೀರೆಗಳಿದೆ ನೋಡಿ ಅಂತ ಹೇಳ್ತಾಳೆ. ಆಮೇಲೆ ಮೀನಾ, ಯಾವುದು ಇಷ್ಟ ಆಗ್ತಿಲ್ಲ ಅತ್ತೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ವಲ್ಲಭ ಅಲ್ಲಿಂದ ಬರ್ತಾನೆ. ಬಂದಮೇಲೆ, ಅಮ್ಮ ಯಾವ ಬಟ್ಟೆ ಅಂತ ಕೊಡಿಸಿದಾರಮ್ಮ, ಯಾವ ಬಟ್ಟೆನೂ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಗಿರಿಜಾ, ನಿಮ್ಮಪ್ಪ ಅಲ್ಲೇ ಇದ್ದಾರೆ, ಸುಮ್ಮನೆ ಇರೋ ಅಂತ ಹೇಳ್ತಾರೆ. ಆಮೇಲೆ ಮೀನಾ, ನೀನು ಹೆಂಡ್ತಿಗೆ ನೀನೇ ಬಟ್ಟೆ ಸೆಲೆಕ್ಟ್ ಮಾಡಪ್ಪ ಅಂದಾಗ, ನಾನು ಮಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೇ ಮೀನಾ ಮತ್ತು ಗಿರಿಜಾ, ನನಗೆ ಪ್ರಾಮಿಸ್ ಮಾಡಿದ್ದೆ ನೆನ್ಪಿಟ್ಕೊ ಅಂದಾಗ ಸರಿ ಅಂದ್ಬಿಟ್ಟು ವಲ್ಲಭ ಅಮೂಲ್ಯಂಗೋಸ್ಕರ ಸೀರೆ ಸೆಲೆಕ್ಟ್ ಮಾಡ್ತಾನೆ. ವಲ್ಲಭ ಆಮೇಲೆ ಯಾವ ಸೀರೆ ತೋರಿಸಿದ್ರು ಅಮೂಲ್ಯ ಒಪ್ಕೊಳ್ಳೋದಿಲ್ಲ. ಆಮೇಲೆ ವಲ್ಲಭ ಬೈತಾ ಇರ್ತಾನೆ. ಅದಕ್ಕೆ ಗಿರಿಜಾ ಮತ್ತು ಮೀನಾ, ಯಾವುದಾದ್ರು ಒಪ್ಕೊ ಅಮೂಲ್ಯ ಅಂತ ಹೇಳ್ತಿರ್ತಾಳೆ.
ಯಾವುದು ಇಷ್ಟ ಆಗ್ತಿಲ್ಲ ಅತ್ತೆ ಅಂತ ಹೇಳ್ತಿರ್ತಾಳೆ ಅವಳು. ಅದಕ್ಕೇ ವಲ್ಲಭ ನಾನೇ ನೇಯ್ಕೊಂಬಂದು ಕೊಡಬೇಕಷ್ಟೇ ಅಂದಿದ್ದಕ್ಕೆ ಗಿರಿಜಾ ಅಯ್ಯೋ ನೇಯ್ಕೊಂಬಂದು ಕೊಡು ನಿಮ್ಮಪ್ಪ ಕೂಡ ನಂಗೆ ಕೊಟ್ಟಿದ್ರು ಅಂದಾಗ ಅಯ್ಯೋ ಅಂದ್ಕೊಂಡು ವಲ್ಲಭ ಯಾವುದೋ ಒಂದು ಸೀರೆ ಸೆಲೆಕ್ಟ್ ಮಾಡ್ತಿರ್ತಾನೆ. ಅದಕ್ಕೆ ಅಮೂಲ್ಯ ನೀನೀಗ ಸೆಲೆಕ್ಟ್ ಮಾಡೋ ಸೀರೆನ ನಾನು ಒಪ್ಕೊತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆ ವಲ್ಲಭ ಯಾವುದೋ ಸೀರೆ ತೊಗೊಡ್ತಾನೆ. ಅಮೂಲ್ಯ ಇದು ಚೆನ್ನಾಗಿದೆ ಅಲ್ವಾ ಆದರೆ ನಂಗೆ ಇದು ಬೇಡ ಅಂತ ಬಿಸಾಕ್ತಾಳೆ. ಆಮೇಲೆ ವಲ್ಲಭ ಫುಲ್ಲು ಕೋಪ ಮಾಡ್ಕೊಳ್ಳೋದು ನೋಡಿ ಎಲ್ಲ ಓಡೋಗ್ಬಿಡ್ತಾರೆ. ಇತ್ತ ಹೆಣ್ಮಕ್ಳೆಲ್ಲರೂ ಶಾಪಿಂಗ್ ಮಾಡಿ ಬಂದು ನಂದನ ಹತ್ರ ತೋರಿಸ್ತಾ ಇರ್ತಾರೆ. ನಂದ ಪರವಾಗಿಲ್ಲ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಲ್ಲ ಸೀರೆಗಳನ್ನು, ದುಡ್ಡೆಲ್ಲ ಉಳಿಸ್ತೀರಾ ನೀವು ಅಂದಿದ್ದಕ್ಕೆ ಗಿರಿಜಾ ಬಂದು ರೀ ಇದೆಲ್ಲ ಡಿಸ್ಕೋ ಅಂತ ಹೇಳ್ತಾಳೆ. ಅದಕ್ಕೇ ಮೀನಾ ಅಯ್ಯೋ ಡಿಸ್ಕೋ ಅಲ್ಲ ಅತ್ತೆ ಅದು ಡಿಸ್ಕೌಂಟು ಅಂತ ಹೇಳ್ತಾರೆ. ಯಾವುದೋ ಒಂದು ಬಿಡೆ ಮೀನಾ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಪರಮೇಶ್ವರ್ ಫ್ಯಾಮಿಲಿಯವರೆಲ್ಲ ಬರ್ತಾರೆ. ಅಷ್ಟರಲ್ಲಿ ಪರಮೇಶ್ವರ್ ಹೆಂಡತಿ ಬಂದು ಲೇಟ್ ಆಯಿತು ಅಂದಿದ್ದಕ್ಕೆ ನಂದ ಪರವಾಗಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಗಿರಿಜಾ ಅವರು ನಾವೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ನಿಮಗೆ ಅಂತ ಒಂದು 4-5 ಸೀರೆ ಸೆಲೆಕ್ಟ್ ಮಾಡಿದ್ದೀವಿ ಪ್ರಿಯಂಗೆ ಅಂತ ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ಪರಮೇಶ್ವರ್ ಹೆಂಡತಿ ಬಂದು ಇಲ್ಲ ನಮ್ಮದೆಲ್ಲ ಬಿಡಿ, ಫಸ್ಟು ನನಗೆ ಬೀಗರು ಮುಖ್ಯ, ನಿಮ್ಗಳಿಗೆ ಬಟ್ಟೆ ಸೆಲೆಕ್ಟ್ ಮಾಡಬೇಕು ಅಂತ. ಗಿರಿಜಾ ನಮ್ಗೆ ಅಂದಿದ್ದಕ್ಕೆ ಹೌದು ಬೀಗರಿಗೆ ಅವ್ರ ಸೊಸೆದಿರು ಎಲ್ಲರಿಗೂ ನಾವು ಬಟ್ಟೆ ಸೆಲೆಕ್ಟ್ ಮಾಡಬೇಕು, ಬನ್ನಿ ನಾನು ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿರ್ತಾಳೆ. ಆಮೇಲೆ ಪರಮೇಶ್ವರ್ ಹೆಂಡತಿ ಬಂದು ಸೀರೆ ನೋಡಬೇಕಾದ್ರೆ ಸೇಲ್ಸ್ ಪರ್ಸನ್ 45,000 ರೂಪಾಯಿ ಸೀರೆ ತೋರಿಸ್ತಾಳೆ. ಆಮೇಲೆ ಇವೆಲ್ಲ ಬೇಡ ಸ್ವಲ್ಪ ಲೈಟ್ ವೇಟ್ ತೋರಿಸಿ ಅಂದ್ಬಿಟ್ಟು 2,500 ರೂಪಾಯಿ ಸೀರೆ ಕೊಡಿಸ್ತಾಳೆ ಗಿರಿಜಂಗೆ. ಆಮೇಲೆ ಪರಮೇಶ್ವರ್ ಹೆಂಡತಿ ಇದೇ ಥರ 3 ಸೀರೆ ತೋರಿಸಿ ಅಂತ ಹೇಳ್ತಾಳೆ. ಎಲ್ರಿಗೂ ಪರಮೇಶ್ವರ್ ಹೆಂಡತಿ ರೇಟ್ ನೋಡಿ ಸೆಲೆಕ್ಟ್ ಮಾಡ್ತಿರೋದು ನೋಡಿ ಎಲ್ಲರೂ ಮುಖ ಒಂಥರ ಮಾಡ್ಕೊಂಡು ನಿಂತಿರ್ತಾರೆ. ಮೀನಾಗೆ ಮತ್ತು ಪುನಃ ಅಮೂಲ್ಯಂಗೆ ಸೀರೆ ತೆಗೆದುಕೊಡ್ತಾಳೆ. ಆದರೆ ಅದು ಯಾರಿಗೂ ಇಷ್ಟ ಇರೋದಿಲ್ಲ, ಆದ್ರೂ ಹ್ಞೂ ಅಂತ ಸುಮ್ಮನೆ ಆಗ್ತಾರೆ. ಅಮೂಲ್ಯ ಬೇಜಾರಲ್ಲಿ ಕೂತಿರ್ತಾಳೆ. ಅದಕ್ಕೆ ವಲ್ಲಭ ಏನಾಯಿತು ಅಂದಿದ್ದಕ್ಕೆ ಅಮೂಲ್ಯ ನನಗೆ ಈ ಸೀರೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾಳೆ. ಆಮೇಲೆ ಪರಮೇಶ್ವರ್ ಹೆಂಡತಿ ಬಂದು ರಕ್ಷಂಗೂ ಸೀರೆ ಕೊಡಿಸ್ತಾಳೆ. ಆದರೆ ಸೀರೆಗಳಿಗೆ ಯಾರಿಗೂ ಇಷ್ಟ ಇರಲ್ಲ, ಆದರೂ ಸುಮ್ಮನೆ ಒಪ್ಕೋತಾರೆ. ಗಿರಿಜಾ ನಾವು ನೋಡಿದ್ರೆ ಎಲ್ಲರಿಗೂ ದುಬಾರಿ ಸೀರೆ ನೋಡ್ತಿದ್ವಿ, ಇವ್ರು ನೋಡೋದು ಇಷ್ಟು ಕಮ್ಮಿಲಿ ಸೀರೆ ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೋತಾಳೆ. ಮುಂದಿನ ಭಾಗದಲ್ಲಿ ಅಂತ ತೋರಿಸ್ಬಿಟ್ಟು ನೋಡಿದ್ರೆ ಅವರು 1,15,000 ರೂಪಾಯಿ ಸೀರೆ ಸೆಲೆಕ್ಟ್ ಮಾಡಿದ್ದಾರೆ ಗಿರಿಜಾ ಅಂತ ನಂದ ಹೇಳ್ತಿರ್ತಾರೆ.